ಬೇಕೇ ಬೇಕು, ಬೇಕೇ ಬೇಕು, ಎತ್ತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಹಿಂದುಳಿದ ಕಲ್ಯಾಣ ಇಲಾಖೆ ಉಪನಿರ್ದೇಶಕರನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಯಾದಂತಹ ಹಿರೇಗೌಡರನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಹಿಂದುಳಿದ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದಂತಹ ಈರಪ್ಪ ಆಶಾಪುರ ಕೂಡಲೇ ಅಮಾನತು ಮಾಡಲೇಬೇಕು. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತಿ ಕಚೇರಿ ಮುಂದೆ ನಿರಂತರವಾಗಿ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ವಿಷಯ ಏನಪ್ಪಾ ಅಂತಂದ್ರೆ, ಕಲಬುರಗಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಯಾದಂತ ವಿ.ಬಿ. ಹಿರೇಗೌಡ ಏನಪ್ಪಾ ಅಂತಂದ್ರೆ, ಇಲ್ಲಿಯ ಅರೆಮಲಿ ಏನು ಹಾಸ್ಟೆಲ್ ಇದೆ, ಆ ಹಾಸ್ಟೆಲ್ ನಲ್ಲಿ ವಿದ್ಯಾರ್ಥಿನೊಬ್ಬನಿಗೆ ಏನಪ್ಪಾ ಅಂತಂದ್ರೆ, ಆ ಸಂಬಂಧಪಟ್ಟ ವಾರ್ಡನ್ ಮತ್ತು ಹಿರೇಗೌಡ ಕೂಡ್ಕೊಂಡೇನಪ್ಪಾ ಅಂತಂದ್ರೆ, ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಕೈಯಿಂದ 200 ರೂಪಾಯಿ ಹಣವನ್ನು ಕೊಟ್ಟು ಅಲ್ಲಿ ಇರ್ತಕ್ಕಂಥ ನೀರಿನ ಟ್ಯಾಂಕರ್ ಸ್ವಚ್ಛಗೊಳಿಸುವಂತ ಕೆಲಸ ಇಲ್ಲಿಯ ಭ್ರಷ್ಟ ನಾಲಾಯಕ ಅಧಿಕಾರಿಗಳು ಮಾಡಿರ್ತಾರೆ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬಂದ್ರೆ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಕಸ ಗುಡಿಸೋದಾಗಿರ್ಬೋದು, ಬೊಗಡಿಗೆ ಮತ್ತು ಭಾಂಡೆಗಳನ್ನು ತೊಳೆಸುವಂತದ್ದಾಗಿರ್ಬೋದು, ಈಗ ನೀರಿನ ಟ್ಯಾಂಕರ್ಗಳನ್ನು ಸ್ವಚ್ಛಗೊಳಿಸುವಂತ ಕೆಲಸ ಇಲ್ಲಿ ಅಧಿಕಾರಿಗಳು ಮಕ್ಕಳಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ನೇರವಾಗಿ ನಾನು ಸಂಬಂಧಪಟ್ಟ ಉಪನಿರ್ದೇಶಕರಾದಂತ ಈರಪ್ಪ ಆಶಾಪುರ ಅವರಿಗೆ ಏನಪ್ಪಾ ಅಂದ್ರೆ ಮನವಿ ಕೂಡ ಕೊಟ್ಟಿದ್ದೀನಿ. ಸರ್, ಇಂಥ ಅಧಿಕಾರಿಗಳು ಏನಪ್ಪಾ ಅಂತಂದ್ರೆ ಅಲ್ಲಿಯ ಮಕ್ಕಳ ಮೇಲೆ ಏನಪ್ಪಾ ಅಂದ್ರೆ ಒತ್ತಡ ಹಾಕಿ ಅಲ್ಲಿ ಕೆಲಸ ಮಾಡಿಸುವಂತ ಕೆಲಸ ಮಾಡ್ತಾ ಇದಾರೆ. ಕೂಡಲೇ ಇವರಿಗೆ ಅಮಾನತ್ ಮಾಡಂತ ನಾನು ಆಶಾಪುರ ಅವರಿಗೆ ಮನವಿ ಕೊಟ್ಟರು ಕೂಡ ಯಾವುದೇ ಒಂದು ಕ್ರಮ ಕೈಗೊಳ್ಳದೆ ಈ ಆಶಾಪುರ ಉಪನಿರ್ದೇಶಕರಾಗಿರ್ಬೋದು, ತಾಲೂಕು ಅಧಿಕಾರಿ ಹಿರೇಗೌಡ ಆಗಿರ್ಬೋದು, ಅಲ್ಲಿಯ ವಾರ್ಡನ್ಗಳು ಏನಪ್ಪಾ ಅಂದ್ರೆ ಅಷ್ಟು ಜನ ಕೂಡ್ಕೊಂಡು ಏನಪ್ಪಾ ಅಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪೂರಾ ಸಂಪೂರ್ಣವಾಗಿ ಲೂಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಿರಂತರವಾಗಿ ಹಗಲು ರಾತ್ರಿ ಏನಪ್ಪಾ ಅಂದ್ರ ನಾವು ನ್ಯಾಯ ಸಿಗುವವರೆಗೂ ಜಗತ್ತಲ್ಲಿ ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ. ನಮ್ದು 4 ಬೇಡಿಕೆಗಳಿವೆ. ಇಲ್ಲಿಂದ ಉಪನಿರ್ದೇಶಕರಾದಂತ ಈರಪ್ಪ ಆಶಾಪುರ ಅಮಾನತಾಗಬೇಕು, ತಾಲೂಕು ಅಧಿಕಾರಿಯಾದಂತ ಎ.ಬಿ. ಹಿರೇಗೌಡ ಅಂತ ಇವ್ರೇನಪ್ಪಾ ಅಂದ್ರೆ ಬೇರೆ ಬೇರೆ ಏನಪ್ಪಾ ಅಂದ್ರ ಕೆಲಸ ಮಾಡ್ದಲ್ಲಿ ಅಲ್ಲಿಯೂ ಕೂಡ ಇಂಥ ಬಹಳಷ್ಟು ಹಗರಣಗಳಾಗಿದ್ದಾವೆ. ಅವ್ರ ಮೇಲೆ ಬಹಳಷ್ಟು ಏನಪ್ಪಾ ಅಂದ್ರೆ ಮನವಿ ಪತ್ರ ಕೂಡ ಕೊಟ್ಟಿದ್ದಾರೆ, ಯಾವುದೂ ಕ್ರಮ ಕೈಗೊಂಡಿಲ್ಲ. ಇವನು ಹಿರೇಗೌಡನವನಿಗೆ ಕೂಡ ಅಮಾನತ್ ಮಾಡ್ಬೇಕು. ಇನ್ನೊಬ್ಬ ವ್ಯಕ್ತಿ 24 ವರ್ಷ ಒಂದೇ ಇಲಾಖೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರ್ತಕ್ಕಂತ ಮೊಹಮ್ಮದ್ ಅರಿಫುದ್ದೀನ್, ಇವನೇನಿದ್ದಾನೆ ಭ್ರಷ್ಟಾಧಿಕಾರಿ ಅಂದ್ರೆ ಇವನೇ ಆ ಇಲಾಖೆಯಲ್ಲಿ. ಯಾವುದೇ ಒಂದು ದೊಡ್ಡ ಅಧಿಕಾರಿ ಬಂದ್ರು ಕೂಡ ಇವನ ಅಪ್ಪನೇ ತೊಂದೇನಪ್ಪಾ ಅಂದ್ರೆ ಕುರ್ಚಿ ಮೇಲೆ ಕೂಡ್ಬೇಕಂತಲ್ಲಿ ಈಗಾಗಲೇ ಹೇಳ್ತಾ ಇದಾರೆ ಅಲ್ಲಿ ಒಳಗಿರ್ತಕ್ಕಂಥ ವಾರ್ಡನ್ಗಳು. ಅಲ್ಲಿ ಅರಿಫನ್ನು ಏನ್ ಮಾಡ್ತಾನೆ, ಇದು ಸೌರಿ ರಾಜನ್ ಕೆ ಅಂತ ಕೇಂದ್ರೀಯ ಭಂಡಾರ ಏನು ಕಾಂಟ್ರಾಕ್ಟರ್ ಇದ್ದಾನೆ, ಇವನು ಅರಿಫು ಮತ್ತೆ ಉಪನಿರ್ದೇಶಕರು ಕೂಡ್ಕೊಂಡೇನಪ್ಪಾ ಅಂದ್ರೆ ಸರಿಯಾದ ಸ್ಥಳಗಳಿಗೆ ಹಾಸ್ಟೆಲ್ಗಳಿಗೆ ಏನಪ್ಪಾ ಅಂದ್ರೆ GPS ಮುಖಾಂತರ ಕಾನೂನು ಚೌಕಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಆಹಾರ ಪೂರೈಕೆ ಮಾಡ್ಬೇಕಂತ ಕಾನೂನಲ್ಲಿ ಇದೆ. ಆದ್ರೆ ಇಲ್ಲಿಯ ಟೆಂಡರ್ ಅಧಿಕಾರಿ ಆಗಿರ್ಬೋದು, ಅರಿಫೋರ್ ಆಗಿರ್ಬೋದು, ಪ್ರತಿ ತಿಂಗಳು ಅಲ್ಲಿಯ ವಾರ್ಡನ್ಗಳಿಗೆ ಕರೆಸಿ ಏನಪ್ಪಾ ಅಂತಂದ್ರೆ ಹಣ ಕೊಟ್ಟೇನಪ್ಪಾ ಅಂದ್ರೆ ಮಕ್ಕಳಿಗೆ ಒಂದು ಒಳ್ಳೇದ ಕೆಟ್ಟದೇನಪ್ಪಾ ಹಣಗಳು ಕೊಟ್ಟೇನಪ್ಪಾ ಅಂದ್ರೆ ಇವತ್ತು ಹಾಸ್ಟೆಲ್ ನಡೆಸುವಂತ ಕೆಲಸ ಇಲ್ಲಿಯ ವಾರ್ಡನ್ಗಳು ಮಾಡ್ತಾ ಇದ್ರೆ. ಮೊನ್ನೆ ತಾನೇ ಇಲ್ಲಿಯ ವಾರ್ಡನ್ಗಳು ಏನಪ್ಪಾ ಅಂದ್ರೆ ನೇರವಾಗಿ ಸಂಬಂಧ ಅಧಿಕಾರಿ ಕೂಡ ಏನಪ್ಪಾ ದೂರನ್ನು ನೀಡಿದ್ದಾರೆ. ಇಲ್ಲಿ ಇರ್ತಕ್ಕಂತ ಆಶಾಪುರ ಏನಂದ್ರೆ ಕೂಡಲೇ ಇವರಿಗೆ ಅಮಾನತು ಮಾಡ್ಬೇಕು, ಹೊರಗಡೆ ಮಾಡ್ಬೇಕು, ಮಾಡಿದ್ರೆ ನಮ್ ಕಲಬುರಗಿ ಇರ್ತಕ್ಕಂತ ಹಾಸ್ಟೆಲ್ಗಳು ಸುಧಾರಣೆ ಆಗ್ತಾವಂತ. ಆದ್ರೂ ಕೂಡ ಇಲ್ಲಿ ಅಧಿಕಾರಿಗಳು ಏನಪ್ಪಾ ದುಡ್ಡಿನ ಆಶಕ್ಕೆ ಏನಪ್ಪಾ ಬಿದ್ದೇನಪ್ಪಾ ಅಂದ್ರೆ ಇಲ್ಲಿ ಅಧಿಕಾರಿಗಳು ಏನಪ್ಪಾ ಅಂದ್ರೆ ಇಲ್ಲೇ ಕಾಯಂ ಏನಪ್ಪಾ ಅಂದ್ರೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ದು 4 ಬೇಡಿಕೆಗಳು ಈಡೇರಿಸುವವರೆಗೂ ನಾನು ಜಗತ್ತಲ್ಲಿ ನಿರಂತರವಾಗಿ ಹಗಲು ರಾತ್ರಿ ಏನಪ್ಪಾ ಅಂದ್ರೆ ನಾವು ಹೋರಾಟ ಮಾಡಿ ನ್ಯಾಯ ಪಡುವಂತ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ